ಮೇಲ್ಮನೆ ಚುನಾವಣೆಗೆ ಬಿಜೆಪಿ ಶಾಸಕರಿಂದ ಮತದಾನ ನಡೀತಾ ಇದೆ. ಎಸ್ಆರ್ ವಿಶ್ವನಾಥ್, ಉಮಾನಾಥ್ ಕೋಟ್ಯಾನ್ ಹಾಗೆಯೇ ಕಾಮತ್ ಸೇರಿ ಹಲವು ಶಾಸಕರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮೇಲ್ಮನೆ ಚುನಾವಣೆಗೆ ಬಿಜೆಪಿ ಶಾಸಕರಿಂದ ಮತದಾನ ಆಗ್ತಾ ಇದೆ. ಎಸ್ಆರ್ ವಿಶ್ವನಾಥ್, ಉಮಾನಾಥ್ ಕೋಟ್ಯಾನ್ ಹಾಗೆಯೇ ಸಾಕಷ್ಟು ಶಾಸಕರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ಕ್ಕೆ ಬಂದು ಮತದಾನ ಮಾಡಿದ್ದಾರೆ. ಮೇಲ್ಮನೆ ಚುನಾವಣೆಗೆ ಬಿಜೆಪಿ ಶಾಸಕರಿಂದಲೂ ಕೂಡ ವೋಟಿಂಗ್ ಜೋರಾಗ್ತಾ ಇದೆ. ಎಸ್ಆರ್ ವಿಶ್ವನಾಥ್ ಅವರು ಕೂಡ ಮತ ಹಾಕಿದ್ದಾರೆ. ಉಮಾನಾಥ್ ಕೋಟ್ಯಾನ್, ಇನ್ನೊಂದು ಕಡೆಯಲ್ಲಿ ವೇದವ್ಯಾಸ್ ಕಾಮತ್ ಹಕ್ಕನ್ನ ಚಲಾಯಿಸಿದ್ದಾರೆ. ಇವರು ವಿಧಾನಸೌಧದ ಕೊಠಡಿ ಸಂಖ್ಯೆ 106ಕ್ಕೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿರೋದು. ಬಿಜೆಪಿ ಸಂಖ್ಯಾಬಲದ ವಿಚಾರವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಷ್ಟು ಜನ ಶಾಸಕರಿದ್ದಾರೆ ಬಿಜೆಪಿಯವರು, ಯಾರಿಗೆ ಮತ ಹಾಕಬೇಕು, ಹೇಗೆ ಮತ ಹಾಕಬೇಕು, ಕ್ಲಿಯರ್ ಆಗಿರುವಂಥ ಮೆಸೇಜ್ ಅವರ ಪಾರ್ಟಿ ಕಡೆಯಿಂದ ಹೋಗಿದೆ. ಒಂದು ಕಡೆಯಲ್ಲಿ ಇದಕ್ಕಿಂತ ಮುಂಚಿತವಾಗಿ ಈಗ ಎಸ್ಆರ್ ವಿಶ್ವನಾಥ್ ಅವರು ಮತ ಹಾಕಿರುವಂಥ ವಿಜುವಲ್ಸ್ಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಯಲಹಂಕದ ಶಾಸಕರು ಅವರು ಕೂಡ ವಿಧಾನಸೌಧಕ್ಕೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರನ್ನ ವಿಧಾನಸೌಧದ ಅವರ ಕೊಠಡಿಯಲ್ಲಿ ಭೇಟಿಯಾಗಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದ್ರು. ಚರ್ಚೆಗಳು ಆಗಿವೆ. ಅಲ್ಲಿ ಕ್ಲಿಯರ್ ಆಗಿರುವಂಥ ಮೆಸೇಜ್ ಬಿಜೆಪಿ ಶಾಸಕರಿಗೂ ಕೂಡ ಇದೆ. ನೀವು ಯಾರಿಗೆ ವೋಟ್ ಹಾಕಬೇಕು, ಹೇಗೆ ವೋಟ್ ಮಾಡಬೇಕು ಎಲ್ಲವನ್ನು ಕೂಡ ಟ್ರೈನಿಂಗನ್ನು ಕೊಡಲಾಗಿದೆ. ಅಲ್ಲಿ ತರಬೇತಿಯನ್ನು ಕೊಡಲಾಗಿತ್ತು. ಒಬ್ಬೊಬ್ಬರೇ ಶಾಸಕರು ವಿಧಾನಸೌಧಕ್ಕೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಬಿಜೆಪಿಯ ಶಾಸಕರು ಬರ್ತಾ ಇರುವಂಥ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇರಬಹುದು. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸುರೇಶ್ ಕುಮಾರ್ ಹಾಗೆಯೇ ಸಾಕಷ್ಟು ಶಾಸಕರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಾಕಷ್ಟು ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಗೋಪಾಲಯ್ಯ ಅವರು ಕೂಡ ಮತ ಹಾಕೋಕೆ ವಿಧಾನಸೌಧಕ್ಕೆ ಬಂದಿದ್ದಾರೆ. ಭರತ್ ಶೆಟ್ಟಿ ಕೂಡ ಬಂದಿದ್ದಾರೆ, ಶಾಸಕರಾಗಿರುವ ಭರತ್ ಶೆಟ್ಟಿ. ಹೀಗೆ ಅನೇಕ MLAಗಳು ವಿಧಾನಸೌಧಕ್ಕೆ ಬಂದು ವಿರೋಧ ಪಕ್ಷದ ನಾಯಕರನ್ನ ಭೇಟಿ ಆದ ಬಳಿಕ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಎಸ್ಆರ್ ವಿಶ್ವನಾಥ್ ಮತವನ್ನ ಚಲಾಯಿಸಿರುವ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ರಾಜ್ಯ ರಾಜಕೀಯದಲ್ಲಿ ಮೇಲ್ಮನೆ ಚುನಾವಣೆಯ ಕಾವು ಜೋರಾಗ್ತಾ ಇದೆ. ಹಾಗೆಯೇ ಸಾಕಷ್ಟು ಶಾಸಕರು ಮತವನ್ನ ಚಲಾಯಿಸಿದ್ದಾರೆ. ಬಿಜೆಪಿಯ ಶಾಸಕರು ಅಂತ ನಾನು ಹೇಳ್ತಾ ಇದ್ದೆ, ಸಂಖ್ಯಾಬಲ ನೋಡ್ತಾ ಇರಬಹುದು. 62 ಬಿಜೆಪಿಯ 62 ಶಾಸಕರಿದ್ದಾರೆ. ಹಾಗೆಯೇ ಉಚ್ಚಾಟಿತ ಶಾಸಕರು 3 ಜನ ಇದ್ದಾರೆ ಬಿಜೆಪಿಯಿಂದಲೇ. ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಇತ್ತ ಬಿಜೆಪಿ ಶಾಸಕರಿಂದಲೂ ಕೂಡ ವೋಟಿಂಗ್ ಆಗ್ತಾ ಇದೆ. ಯಾರೆಲ್ಲ ಬಂದು ತಮ್ಮ ಹಕ್ಕನ್ನ ಆಲ್ರೆಡಿ ಚಲಾಯಿಸಿದ್ದಾರೆ? ಖಂಡಿತವಾಗೂ ಏನಂದ್ರೆ ಪರಿಷತ್ ಚುನಾವಣೆಯ ಮತದಾನ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಬಿಜೆಪಿಯ ಬಹುತೇಕ ಸುಮಾರು ಅರ್ಧಕ್ಕೂ ಹೆಚ್ಚು ಮಂದಿ ಈಗಾಗಲೇ ಮತದಾನವನ್ನು ಮಾಡಿರ್ತಕ್ಕಂಥದ್ದು. ಬಿಜೆಪಿ ಬಹಳ ತಂತ್ರಗಾರಿಕೆಯಾಗಿ ಈ ಒಂದು ಮತದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನನ್ನ ಶಾಸಕಾಂಗ ಸಭೆಯಲ್ಲಿ ಕೊಟ್ಟಂತಹ ಸಲಹೆ ಸೂಚನೆಯ ಮೇರೆಗೆ ಇವತ್ತು ಸಹ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಒಂದೊಂದು ಬ್ಯಾಚ್ನಲ್ಲಿ 5 ಮಂದಿಯನ್ನ ವೋಟಿಂಗ್ ಮಾಡೋದಕ್ಕೆ ಕಳಿಸಿರ್ತಕ್ಕಂಥದ್ದು. ಬಿಜೆಪಿಯ 5 ಮಂದಿ ಶಾಸಕರು ಒಟ್ಟೊಟ್ಟಿಗೆ ಹೋಗಿ ಮತದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮೊದಲು ಏನೋ ಅವರ ಇಬ್ಬರ ಕ್ಯಾಂಡಿಡೇಟ್ ಅಭ್ಯರ್ಥಿಗಳೇನಿದ್ದಾರೆ ಬಿಜೆಪಿಯ ಅಭ್ಯರ್ಥಿಗಳು, ಅವರಿಗೆ ಮತದಾನವನ್ನು ಮಾಡುವ ಮುಖಾಂತರ ಮೊದಲ ಪ್ರಾಶಸ್ತ್ಯ ಮತದಲ್ಲಿ ಅವರನ್ನು ಮೊದಲು ಗೆಲ್ಲಿಸಿಕೊಳ್ಳುವಂತಹ ಪ್ರಯತ್ನವನ್ನು ಬಿಜೆಪಿ ಮಾಡಿರ್ತಕ್ಕಂಥದ್ದು. ಅದು ಯಾವುದೇ ರೀತಿಯ ಡೌಟ್ ಇಲ್ಲದೆ, ಯಾವುದೇ ರೀತಿಯ ಆತಂಕವಿಲ್ಲದೆ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸ್ತಾರೆ. ಇನ್ನು ವಿಚಾರ ಪ್ರಮುಖವಾಗಿ ಕೇಳಬರ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಮೈತ್ರಿ ಪಕ್ಷದ ಒಬ್ಬ ಕ್ಯಾಂಡಿಡೇಟ್ನನ್ನ ಸಹ ಕಣಕ್ಕಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಕಾಂಗ್ರೆಸ್ ಸಹ 5ನೇ ಕ್ಯಾಂಡಿಡೇಟ್ನನ್ನ ಕಣಕ್ಕಿಳಿಸಿದೆ. ಕಾಂಗ್ರೆಸ್ 4 ಜನ ಅಭ್ಯರ್ಥಿಗಳು ಇಲ್ಲಿ ನಿರಾಯಾಸವಾಗಿ ಗೆಲುವನ್ನು ಸಾಧಿಸ್ತಾರೆ. ಆದರೆ ಉಳಿದಿರ್ತಕ್ಕಂಥ 5ನೇ ಕ್ಯಾಂಡಿಡೇಟ್ ಗೆಲುವಿಗೂ ಸಹ ಸಾಕಷ್ಟು ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಮಾಡಿದೆ. ಈಗಾಗಲೇ ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಇನ್ನು ಕೆಲವೇ ಕ್ಷಣದಲ್ಲಿ ಕಾಂಗ್ರೆಸ್ನ ಶಾಸಕರು ಸಹ ಆಗಮಿಸ್ತಾರೆ. ಅವರು ಸಹ 30ರಂತೆ ಒಬ್ಬೊಬ್ಬ ಅಭ್ಯರ್ಥಿಗೆ ಮತದಾನವನ್ನು ಹಾಕೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಅದೇ ರೀತಿ ಬಿಜೆಪಿ 29 ಮತಗಳನ್ನು ಒಬ್ಬೊಬ್ಬ ಕ್ಯಾಂಡಿಡೇಟ್ಗೆ ಹಾಕೋದಕ್ಕೆ, ಮಿಕ್ಕಂತ ಮತಗಳನ್ನು JDSಗೆ ಹಾಕುವ ಮುಖಾಂತರ JDS ಅಭ್ಯರ್ಥಿಯ ಗೆಲುವಿಗೂ ಸಹ ತಂತ್ರಗಾರಿಕೆಯನ್ನು ಮಾಡಿದೆ ಅಂತ ಹೇಳಲಾಗುತ್ತೆ. ಆದರೆ ಇಲ್ಲಿ JDS ಮತ್ತು ಕಾಂಗ್ರೆಸ್ನ ಇಬ್ಬರು 5ನೇ ಅಭ್ಯರ್ಥಿ ಏನಿದ್ದಾರೆ, ಆ ಅಭ್ಯರ್ಥಿಯ ಗೆಲುವಿಗೆ ಕೆಲವೊಂದಿಷ್ಟು ಮತಗಳು ಕೊರತೆ ಆಗುತ್ತೆ. ಆ ಮತಗಳು ಯಾವ ರೀತಿಯನ್ನ ಅದನ್ನು ಸೆಳೆಯುತ್ತವೆ ಬಿಜೆಪಿ, JDS ಮತ್ತು ಕಾಂಗ್ರೆಸ್ ಅನ್ನೋದು ಸಾಕಷ್ಟು ಕುತೂಹಲ. ಈಗಾಗಲೇ JDS ಸಹ ನಮ್ಮ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ, ನಮ್ಮದೇ ಆದ ತಂತ್ರಗಾರಿಕೆ ಮಾಡುವ ಮುಖಾಂತರ ಆ ಗೆಲುವನ್ನು ಸಾಧಿಸ್ತೀವಿ ಅಂತ ಸಹ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ GT ದೇವೇಗೌಡರ ಮತದಾನ ಏನಿದೆ,
ಅದು ಸಾಕಷ್ಟು ಕುತೂಹಲಕ್ಕೆ ಮತ್ತು ಸಾಕಷ್ಟು ಚರ್ಚೆಗೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಹುಟ್ಟಿಯಾಗಿದೆ. ಯಾಕಂದ್ರೆ ಯಾರ ಜೊತೆನೂ ಸಹ ಬರದ ಜಿ.ಟಿ. ದೇವೇಗೌಡರು ಏಕಾಂಗಿಯಾಗಿ ಒಂದು ಸೈಡ್ನಿಂದ ಬಂದು ಮತದಾನವನ್ನು ಮಾಡಿ ಹೋಗ್ತಾರೆ. ನಂತರ ಅವ್ರು ಹೇಳ್ತಾರೆ ನಮ್ಮ JDS ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಅಂತ. ಆದರೆ JDS ನಿಂದ ಸ್ವಲ್ಪ ಮಟ್ಟಿಗೆ ಅಂತರವನ್ನು ಕಾಯ್ಕೊಂಡಿದ್ದು ಸಹ ಪಕ್ಷಕ್ಕೆ ಮತವನ್ನು ಹಾಕಿದ್ದೇನೆ ಅನ್ನೋ ಮಾತನ್ನು ಸಹ ಅವರು ಪರೋಕ್ಷವಾಗಿ ಹೇಳ್ತಕ್ಕಂಥದ್ದು. ಹೀಗಾಗಿ JDSಗೆ ಬೇಕಾಗಿರ್ತಕ್ಕಂತಹ ಏನು 3 ಮತಗಳ ಇದೇನಿದೆ ಅದನ್ನು ಯಾವ ರೀತಿ ಸೆಳೀತಿದೆ, ಪಕ್ಷೇತರರು ಇದ್ದಾರೆ ಇಬ್ರು, ಜೊತೆಗೆ ಏನು ಬಸವನಗೌಡ ಪಾಟೀಲ್ ಯತ್ನಾಳ್, ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಸಹ ಇದ್ದಾರೆ. ಶಿವರಾಮ್ ಹೆಬ್ಬಾರ್ ಮತ್ತೆ ಎಸ್ ಟಿ ಸೋಮಶೇಖರ್ ಬಹುತೇಕವಾಗಿ ಕಾಂಗ್ರೆಸ್ಗೆ ಮತದಾನವನ್ನು ಮಾಡೋದು ನಿಶ್ಚಿತ ಅಂತ ಹೇಳಲಾಗತ್ತೆ. ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ನಾನು ಬಿಜೆಪಿಯಿಂದ ಆಯ್ಕೆ ಆಗಿರ್ತಕ್ಕಂತಹ ವ್ಯಕ್ತಿ, ಬಿಜೆಪಿ ಪಕ್ಷ ನನ್ನನ್ನು ಉಚ್ಚಾಟನೆ ಮಾಡಿದ್ರು ಸಹ ನನ್ನ ಓಟು ಬಿಜೆಪಿಗೆ ಮತ್ತು ಬಿಜೆಪಿ ಬೆಂಬಲಿಸಿರ್ತಕ್ಕಂತಹ JDSಗೆ ಅನ್ನೋ ಮಾತುಗಳನ್ನು ಸಹ ಹೇಳಿದ್ದಾರೆ. ಹೀಗಾಗಿ ಎರಡನೇ ಪಾಶ್ಚಾತ್ಯ ಮತಗಳು ಏನಿದೆ ಅವು ಬಹಳ ನಿರ್ಣಾಯಕವಾಗಿ ಪಾತ್ರವನ್ನು ವಹಿಸ್ತವೆ. ಅದನ್ನು ಯಾವ ರೀತಿ ಸ್ಟ್ರಾಟಜಿ ಮಾಡಿ ಯಾವ ರೀತಿ ಮತಗಳನ್ನು ಸೆಳೀತಾರೆ ಅನ್ನೋದ್ರ ಬಗ್ಗೆ ಸಹ ಇದೀಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈಗಾಗಲೇ 10ಕ್ಕೂ ಹೆಚ್ಚು ಮಂದಿ ಬಿಜೆಪಿ ಶಾಸಕರು ಮತದಾನವನ್ನು ಮಾಡಿ ಈಗಾಗಲೇ ಬರ್ತಾ ಇದ್ದಾರೆ. ಈಗ ಏನು 9 ಗಂಟೆಗೆ ಆರಂಭವಾಗಿರ್ತಕ್ಕಂಥ ಮತದಾನ ಸಂಜೆ 4 ಗಂಟೆವರೆಗೂ ಸಹ ನಡೆಯುತ್ತೆ. 5 ಗಂಟೆಗೆ ಈ ಒಂದು ಪರಿಷತ್ ಚುನಾವಣೆಯ ಫಲಿತಾಂಶ ಲಭ್ಯವಾಗುತ್ತೆ. ಆವಾಗ ಕುತೂಹಲ ಯಾವ ವೋಟಿಂಗ್ ಯಾವ ಕಡೆ ಆಗಿದೆ ಅನ್ನೋದನ್ನ ತಿಳಿಬಹುದು. ಎಸ್, ಥ್ಯಾಂಕ್ ಯು ರಾಘವೇಂದ್ರ.